ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ವೈಟ್ ಲೇಬಲಿಂಗ್ ಅಥವಾ ಪ್ರೈವೇಟ್ ಲೇಬಲಿಂಗ್ ಅಂದ್ರೆ ಏನು ಬನ್ನಿ ಹೇಳ್ತೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಳ್ನೀರೆಲ್ಲ ಕುಡಿದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್, ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಸ್ಕ್ರಿಪ್ಟ್, ಆಮೇಲೆ ಟೀಮ್ ಮೀಟಿಂಗ್ಸ್ ಎಲ್ಲ ತಗೊಂಡು ಟೀಮ್ಮೇಟ್ಸ್ಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ಇರೋ ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್ ತಗೊಂಡು ಒಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ಎಡಿಟರಿಗೆ ಕಳಿಸ್ದೆ. ಅದಾದ್ಮೇಲೆ ನಾನು ಫಸ್ಟ್ ಮೀಲ್ ಮಾಡಿಬಿಟ್ಟು ಚಿಕನ್ ರೈಸ್ ಎಲ್ಲ ತಿಂದು ಒಂದು ಕ್ಲೈಂಟ್ ಮೀಟಿಂಗ್ ತಗೊಂಡು ಹಂಗೆ ಮೊಟ್ಟೆ ತಿಂದು ಸೀದಾ ಜಿಮ್ ಕಡೆ ಹೋದೆ. 3 ದಿನ ಆಗಿತ್ತು ಜಿಮ್ಮಿಗೆ ಹೋಗದೆ, ಯಾಕಂದ್ರೆ ಈ ವೀಕೆಂಡು ನಮ್ಮ ಊರ್ ಜಾತ್ರೆಗೆ ಹೋಗಿದ್ದೆ, ಮಾರಿ ಜಾತ್ರೆಗೆ. ಸೊ ಅಲ್ಲೆಲ್ಲ ಓಡಾಡಿ ಒಂದು 7 ಸತಿ ಮರಣ ಬಾವಿಗೆ ಹೋಗಿ ಹಂಗೆ ದೇವ್ರ ದರ್ಶನನೂ ಮಾಡಿ ಆಮೇಲೆ ಹಾಗೆ ಬೀಚ್ ನೋಡ್ಬೇಕಂತ ಹೊನ್ನಾವರೆಲ್ಲ ಹೋಗಿ ಒಟ್ಟಿನಲ್ಲಿ 3 ದಿನ ಜಿಮ್ಮಿಗೆ ಹೋಗಿರ್ಲಿಲ್ಲ. ಹಾಗಾಗಿ ಇವತ್ತಿಂದ ಮತ್ತೆ ಜಿಮ್ ಸ್ಟಾರ್ಟ್ ಮಾಡಬೇಕು. ಬ್ಯಾಕ್ ಡೇ ಇತ್ತು, ಹಾಗಾಗಿ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ನಿಮಗೆ ಒಂದು ವೈಡ್ ಬ್ಯಾಕ್ ಬೇಕು ಅಂದ್ರೆ ಪುಲ್ಅಪ್ಸ್ ಯಾವ ರೇಂಜಿಂಗ್ ಮಾಡಬೇಕು ಅಂದ್ರೆ ನೀವು ಒಂದು 10, 15, 20 kg ಇಟ್ಕೊಂಡು ಪುಲ್ಅಪ್ಸ್ ಮಾಡೋ ತರ ಆಗಬೇಕು. ನೋಡಿ, ವೈಟ್ ಲೇಬಲಿಂಗ್ ಅಥವಾ ಪ್ರೈವೇಟ್ ಲೇಬಲಿಂಗ್ ಇ ಕಾಮರ್ಸ್ ಅಲ್ಲಿ ಏನು ಅಂದ್ರೆ, ನೀವು ಕಂಪನಿ ಬಗ್ಗೆ ಕೇಳಿರ್ಬೋದು, ಇಂಡಿಯಾದು ಪೋರ್ಟ್ ಕಂಪನಿ ಅಥವಾ ಬಾಂಬೆ ಶೇವಿಂಗ್ ಕಂಪನಿ, ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು. ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟಿಂಗು, ಲೋಗೋ, ಡಿಸೈನು ಅದೆಲ್ಲ ಮಾಡುತ್ತೆ. ಬಾಕಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅವರು ಚೈನಾದಿಂದಾನೇ ಮಾಡಿಸ್ತಾರೆ. ಸೊ ಅವ್ರ ಸಪ್ಲೈಯರ್ಸ್ ಅಲಿಬಾಬಾದಲ್ಲಿ ಹುಡುಕ್ತಾರೆ. ಆಮೇಲೆ ಆ ಚೈನೀಸ್ ಸಪ್ಲೈಯರ್ಸ್ ಅಂತ ಅವ್ರ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಹೋಗಲ್ಲ. ಅವ್ರು ಜಾಸ್ತಿ ಫೋಕಸ್ ಮಾಡೋದೇ ಮಾರ್ಕೆಟಿಂಗು, ಪ್ರಾಡಕ್ಟ್ ಡಿಸೈನ್ ಬಗ್ಗೆ. ಸೊ ಇದಕ್ಕೆ ವೈಟ್ ಲೇಬಲಿಂಗ್ ಅಥವಾ ಪ್ರೈವೇಟ್ ಲೇಬಲಿಂಗ್ ಅಂತಾರೆ. ಸೊ ನೀವು ಯಾವುದಾದ್ರೂ ಪ್ರಾಡಕ್ಟ್ ನಿಮ್ಮದೇ ಓನ್ ಬ್ರ್ಯಾಂಡಲ್ಲಿ ಮಾಡಬೇಕು ಅಂದರೆ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಮೇಜರ್ಲಿ ನಿಮ್ದು ಡಿಸೈನು, ನಿಮ್ದು ಲೋಗೋ, ಆಮೇಲೆ ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಇದಕ್ಕೆ ನಾವು ವೈಟ್ ಲೇಬಲಿಂಗ್ ಅಥವಾ ಪ್ರೈವೇಟ್ ಲೇಬಲಿಂಗ್ ಅಂತ. ಜಿಮ್ ಅಲ್ಲಿ ಬ್ಯಾಕಿಂಗ್ ಒಂದು 4 ವೇರಿಯೇಷನ್ಸ್ ಮಾಡಿ 3 ಸೆಟ್ 10 to 12 ರೆಪ್ಸ್. ಆಮೇಲೆ ಟ್ರೈಸಿಪ್ಸಿಗೆ 3 ವೇರಿಯೇಷನ್ಸ್ 3 ಸೆಟ್ 10 to 12 ರೆಪ್ಸ್ ಟಿಲ್ ಫೇಲಿಯರ್. ಆಮೇಲೆ ಮಿರರ್ ಮುಂದೆ ಪ್ರೋಗ್ರೆಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಕಾರಲ್ಲೇ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಶೂಟ್ ಮಾಡಿಬಿಟ್ಟು ಮನೆಗೆ ಹೋಗಿ ನಮ್ಮ ಕ್ಲೈಂಟ್ಸ್ ಸೇಲ್ಸ್, ಆಡ್ ಕ್ಯಾಂಪೇನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಊಟ ಮಾಡಿಬಿಟ್ಟು ಈ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ.